ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ ರವಿ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್, ಈಸಿ ಅಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಮೊದಲಿಗೆ ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ನೀವು ನಾರ್ಮಲ್ ರೈಸಲ್ಲಿ ಕೂಡ ಮಾಡ್ಬೋದು. ಕೊಲ್ಲಂ ರೈಸ್ ಅಂತ ಬರುತ್ತೆ, ಸಣ್ಣ ಅಕ್ಕಿ ಇರುತ್ತೆ, ನೀವು ಅದರಲ್ಲೂ ಮಾಡ್ಬೋದು. ಅಥವಾ ಈ ಬಾಸುಮತಿ ರೈಸ್ನ ಅರ್ಧ ಬಾಸುಮತಿ ರೈಸು ಮತ್ತು ಅರ್ಧ ನಾರ್ಮಲ್ ರಾ ರೈಸ್ ತಗೊಂಡು ಕೂಡ ಮಾಡ್ಬೋದು. ಇವತ್ತು ನಾನು ಫುಲ್ ಬಾಸುಮತಿ ರೈಸ್ 1.5 ಕಪ್ಪು ಬಾಸುಮತಿ ರೈಸ್ನ ತಗೋತಾ ಇದ್ದೀನಿ. ಈಗ ನಾನು ಇದನ್ನ ಚೆನ್ನಾಗಿ 1-2 ರಿಂದ 3 ಸರಿ ವಾಶ್ ಮಾಡಿಕೊಂಡು ಹಾಫ್ ಅನ್ ಅವರ್ ನಾನು ಇದನ್ನ ನೆನೆಸಿಟ್ಕೋತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಇದನ್ನ ಹಾಫ್ ಅನ್ ಅವರ್ ನೆನೆಸಿಡ್ಬೇಕು. ಅರ್ಧ ಗಂಟೆ ಕಾಲ ಇದನ್ನ ನೆನೆಸಿಡಿ. ನೋಡಿ, ಇದನ್ನ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಇವಾಗ ನೀರು ಹಾಕಿ ಇದನ್ನ ಅರ್ಧ ಗಂಟೆಗಳ ಕಾಲ ನೆನೆಸಿಡ್ತೀನಿ. ಈಗ ನಾವು ಮಶ್ರೂಮ್ ಬಿರಿಯಾನಿಗೆ ಒಂದು ಮಸಾಲಾ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂದ್ರೆ, ನಾನು 1-2 ಗೆಡ್ಡೆ ಬೆಳ್ಳುಳ್ಳಿ ಈ ತರ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. 1-2 ರಿಂದ 3 ಸ್ಪೂನ್ ಕೊಕೊನಟ್ನ ನಾನು ಈ ತರ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ 5 ರಿಂದ 6 ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತೆ 2 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಮತ್ತೆ ಒಂದು ಇಂಚಷ್ಟು ಶುಂಠಿನ ನಾನು ಈ ತರ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನಾವು ಇಟ್ಕೊಂಡು ಮಸಾಲಾ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಈ ಎಲ್ಲ ಐಟಮ್ಸ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಹಾಕ್ಕೊತೀನಿ, ಮತ್ತೆ ಶುಂಠಿನ ಹಾಕೋತಿದ್ದೀನಿ. ನೋಡಿ, ಮಸಾಲಾ ಪೇಸ್ಟ್ ರೆಡಿ ಆಗಿದೆ. ನಾವು ಈ ತರ ಒಂದು ಮಸಾಲಾ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ನಾವು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ ತರ ನಾನು ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ 2 ಸ್ಪೂನ್ ಅಷ್ಟು, 2 ರಿಂದ 2.5 ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ, 2 ಸ್ಪೂನ್ ಅಷ್ಟು ನಾನು ಇವಾಗ ತುಪ್ಪ ಹಾಕ್ತಿದ್ದೀನಿ. ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಇದಕ್ಕೆ ನಾವು ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಸಣ್ಣದಾಗಿರುವಂಥ 1-2 ಬೇ ಲೀಫ್ ಹಾಕೋತಾ ಇದ್ದೀನಿ, ಸ್ಟಾರ್ ಹೂವು ಹಾಕೋತಾ ಇದ್ದೀನಿ, ಮತ್ತು ಏಲಕ್ಕಿ ಹಾಕೋತಾ ಇದ್ದೀನಿ, ಒಂದು ಸ್ವಲ್ಪ ಲವಂಗ, 4 ರಿಂದ 5 ಲವಂಗ, ಮತ್ತು 1 ಇಂಚಷ್ಟು ಚಕ್ಕೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಮೀಡಿಯಮ್ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಇದ್ರದ್ದೆಲ್ಲ ರಸ ಇದು ಬಿಟ್ಕೋಬೇಕು, ಆವಾಗಲೇ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಇವಾಗ ಇದಾಗಿದೆ. ಇದಕ್ಕೆ ನಾನು ಸಣ್ಣಗೆ ಈ ಥರ ಮೀಡಿಯಮ್ ಸೈಜ್ ಈರುಳ್ಳಿ 3 ಹಚ್ಕೊಂಡಿದ್ದೀನಿ. ಅದನ್ನು ಇವಾಗ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫುಲ್ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡೋದ್ರಿಂದ ಅದು ಬೇಗ ಬೇಯುತ್ತೆ. ನೋಡಿ, 1-2 ರಿಂದ 3 ನಿಮಿಷ ಹುರ್ಕೊಳ್ಳಿ. ಚೆನ್ನಾಗಿದು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ಳೋಣ. ಇದು ಬಣ್ಣ ಚೇಂಜ್ ಆಗ್ತಾ ಇದೆ. ಇವಾಗ ಇದಾಗಿದೆ. ನಾನು ಇದಕ್ಕೆ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊ ಹಾಕೊಂಡಿದ್ದೀನಿ. ಇದಕ್ಕೆ ನಾನು ಮೀಡಿಯಮ್ ಸೈಜ್ 3 ಟೊಮೆಟೊ ತೊಗೊಂಡಿದ್ದೀನಿ. ಈಗ ನಾನು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ನಾವು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ, 2 to 3 ಮಿನಿಟ್ಸ್ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಹಾಕೋತಾ ಇದ್ದೀನಿ, ಅರಿಶಿನದ ಪುಡಿ. ನೆಕ್ಸ್ಟು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಸ್ಪೂನ್ ಚಿಕ್ಕದಿದೆ, ಅದಕ್ಕೆ ನಾನು ಒಂದು 4 ಸರಿ ಹಾಕ್ಕೊಂಡೆ.
1 ಸ್ಪೂನಷ್ಟು ಹಾಕ್ಕೊಳ್ಳಿ. ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು ರುಬ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕೋತೀನಿ. ತುಂಬ ಯಮ್ಮಿಯಾಗುತ್ತೆ. ನಮ್ಮನೇಲಂತೂ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ತುಂಬ ಚೆನ್ನಾಗಾಗತ್ತೆ. ನೀವು ಜಸ್ಟ್ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಆಮೇಲೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಜಸ್ಟ್ 1 ಮಿನಿಟ್ ಅಷ್ಟು ನಾವು ಹಿಂಗೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕೋತೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಈಗ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ಜಸ್ಟ್ ಒಂದು 30 ಸೆಕೆಂಡ್ಸ್ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಇವಾಗ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ತೀರಾ ಸಣ್ಣಗೆ ಮಾಡ್ಕೋಬೇಡಿ, ಅದು ಚೆನ್ನಾಗಿರಲ್ಲ. ಸ್ವಲ್ಪ ದಪ್ಪಗೆ ನೀವು ಪೀಸಸ್ ಮಾಡ್ಕೊಳ್ಳಿ, ಆವಾಗ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಗುತ್ತೆ. ಈಗ ಇದನ್ನು ತೊಗೊಂಡು ಹಾಕ್ಕೊಂಡ್ಮೇಲೆ ನಾವು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹಾಫ್ ಆನ್ ಅವರಿಗೆ ನೆನೆಸಿಟ್ಕೊಂಡಿದ್ನಲ್ಲ ಬಾಸುಮತಿ ರೈಸು, ನಾನಿವಾಗ ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಈ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಬಾಸುಮತಿ ರೈಸು ಜೋರಾಗಿ ಮಿಕ್ಸ್ ಮಾಡಿದ್ರೆ ಬ್ರೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಸಾಫ್ಟಾಗಿ ಇದನ್ನು ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ನೋಡಿ, ನಾನು ಇದರಲ್ಲಿ 1 ಗ್ಲಾಸ್ ಅಕ್ಕಿಗೆ ನಾನು 1 ಗ್ಲಾಸ್ ನೀರು ತಗೋತಾ ಇದ್ದೀನಿ. ನಾವು ಯೂಶಲಿ ಏನು ಮಾಡ್ತೀವಿ 1:2 ತಗೋತೀವಿ. ಬಟ್ ಇದರಲ್ಲಿ ಆಲ್ರೆಡಿ ಅರ್ಧ ಗಂಟೆ ನೆನೆಸಿಟ್ಟಿರೋದ್ರಿಂದ 1 ಗ್ಲಾಸ್ ಅಕ್ಕಿಗೆ ಜಸ್ಟ್ 1 ಗ್ಲಾಸ್ ನೀರು ಸಾಕಾಗುತ್ತೆ. ಸೊ ನಾನಿಲ್ಲಿ 1.5 ಗ್ಲಾಸ್ ತೊಗೊಂಡಿರೋದ್ರಿಂದ ನಾನು ಇದಕ್ಕೆ 1.5 ಗ್ಲಾಸ್ ನೀರು ತಗೋತೀನಿ. ನೋಡಿ, ಈ ಟೈಮಲ್ಲಿ ಕೂಡ ನಾವು ಸ್ವಲ್ಪ ಉಪ್ಪನ್ನ ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಇದರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡಿದ್ದ ನಂತರ ಜಸ್ಟ್ ಸುಮ್ಮನೆ ಸಾಫ್ಟಾಗಿ ಒಂದ್ಸರಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು ನೀಟಾಗಿ ಮಿಕ್ಸ್ ಆಗಲಿ ಅಂತ. ಈಗ ನಾವು ಇದನ್ನು ಪ್ರೆಷರ್ ಕುಕ್ಕರ್ನ ಕ್ಲೋಸ್ ಮಾಡಿ ಮಾಡೋಣ. ಇದು ಸ್ಟೀಮ್ ಬರೋದನ್ನೇ ನಾವು ವೆಯ್ಟ್ ಮಾಡಿ. ಸ್ಟೀಮ್ ಬಂದಮೇಲೆ ಜಸ್ಟ್ 5 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಪ್ರೆಷರ್ ಬರೋದು ಬೇಡ. ಸ್ಟೀಮ್ ಬಂದಮೇಲೆ ವಿಷಲ್ ಇಟ್ಬಿಟ್ಟು ಜಸ್ಟ್ 5 ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ, ಸಾಕು. ನೋಡಿ, ಈಗ ಸ್ಟೀಮ್ ಬರ್ತಾ ಇದೆ. ಈಗ ಸ್ಟೀಮ್ ಬಂದಮೇಲೆ ನಾನು ಇದನ್ನು ಕ್ಲೋಸ್ ಮಾಡಿಕೊಂಡು ಪ್ರೆಷರ್ ಕುಕ್ಕರ್ ಇಟ್ಟ ಮೇಲೆ ಮೀಡಿಯಮ್ ಉರಿಲಿ ಜಸ್ಟ್ 5 ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಸಾಕು. ಇದು ನಾವು ವಿಷಲ್ ಓಡಿಸ್ಕೊಳ್ಳೋದು ಬೇಕಾಗಿಲ್ಲ. ಜಸ್ಟ್ 5 ಮಿನಿಟ್ಸ್ ಕುಕ್ ಮಾಡಿಕೊಂಡು ಅದನ್ನು ನಾವು ತಣ್ಣಗಾದ್ಮೇಲೆ ಕುಕ್ಕರ್ ಓಪನ್ ಮಾಡಿದ್ರೆ ಪರ್ಫೆಕ್ಟಾಗಿ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮಶ್ರೂಮ್ ಬಿರಿಯಾನಿನ ನೀವು ಮನೇಲಿ ಮಾಡ್ಕೊಳ್ಳಿ, ಮತ್ತೆ ಹೇಗ್ ಬಂತು ಅಂತ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದಿನ ಹೆಲ್ದಿ ಅಂಡ್ ಟೇಸ್ಟಿ ವಿಡಿಯೋ ಒಂದಿಗೆ ನಿಮ್ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರಗಳು.